ಜಿಬಿಎಯ ಪರಿಶ್ರಮ ವ್ಯರ್ಥ ಆಯ್ತಾ ಇಲ್ಲಿ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿ ತೆರವು ಮಾಡಿದ್ದೆಲ್ಲ ಈಗ ವೇಸ್ಟ್ ಆಗೋಯ್ತಾ ನೋಡಿ. ಫುಟ್ಪಾತ್ ಒತ್ತುವರಿ ಕಾರ್ಯಾಚರಣೆಯನ್ನ ಸರ್ಕಾರ ಮಾಡ್ತು. ಒತ್ತುವರಿಗೆ ಸರ್ಕಾರ ಖರ್ಚು ಮಾಡಿದ ಹಣ ನೀರಿನಲ್ಲಿ ಹೋಮ ಆದಂಗೆ ಆಗ್ಬಿಟ್ಟಿದೆ. ಜಿಬಿಎ ಪರಿಶ್ರಮ ಇಲ್ಲಿ ವ್ಯರ್ಥ ಆಯ್ತಾ? ಲಕ್ಷ ಲಕ್ಷ ಖರ್ಚು ಮಾಡಿ ತೆರವು ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಾ? ಒತ್ತುವರಿಗೆ ಸರ್ಕಾರ ಖರ್ಚು ಮಾಡಿದಂತಹ ಹಣ ನೀರಿನಲ್ಲಿ ಹೋಮ ಆದಂಗಾಗಿದೆ. ಬಿಸಿಲು ಮಳೆ ಅನ್ನದೇ ಕಾರ್ಯಾಚರಣೆ ಮಾಡಿದ್ದೆಲ್ಲ ಇಲ್ಲಿ ವೇಸ್ಟ್ ಆಗೋಯ್ತಾ ಅಂತ ಜಿಬಿಎ ಫುಟ್ಪಾತ್ ತೆರವು ಕಾರ್ಯವನ್ನ ಮಾಡಲಾಯಿತು. ಅಂದರೆ ಯೋಜನೆಯನ್ನ ಏನು ನಡೀತೋ ಅದೀಗ ಮೂಲೆ ಗುಂಪಾಗ್ಬಿಟ್ಟಿದೆ ಅಂತ ಜಿಬಿಎಗೆ ಡೋಂಟ್ ಕೇರ್ ಅಂತ ಇದ್ದಾರೆ ಫುಟ್ಪಾತ್ ವ್ಯಾಪಾರಿಗಳು. ಫುಟ್ಪಾತ್ ತೆರವು ಮಾಡಿದ ಜಾಗದಲ್ಲೇ ಈಗ ಮತ್ತೆ ವ್ಯಾಪಾರವನ್ನ ಶುರು ಮಾಡಿಕೊಂಡಿದ್ದಾರೆ. ಸಾಲು ಸಾಲು ಹಬ್ಬಗಳು ಆರಂಭದಿಂದ ಭರ್ಜರಿ ವ್ಯಾಪಾರಕ್ಕೆ ಜಾಗ ಇವಿಲ್ಲ ಅಂತ ಹೇಳಿ ಮತ್ತೆ ಫುಟ್ಪಾತ್ಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ ವ್ಯಾಪಾರಸ್ಥರು. ಒತ್ತುವರಿಯಾದ ಜಾಗದಲ್ಲೇ ಮತ್ತೆ ವ್ಯಾಪಾರಕ್ಕೆ ಚಾಲನೆ. ಮಲ್ಲೇಶ್ವರಂ, ಶಿವಾಜಿನಗರ, ಗಾಂಧಿ ಬಜಾರ್ಗಳಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಯಾಕಂದ್ರೆ ಸಾಲು ಸಾಲು ಹಬ್ಬಗಳಿರುವಂಥದ್ದು, ಹಾಗಾಗಿಯೇ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಫುಟ್ಪಾತ್ ತೆರವು ಕಾರ್ಯಾಚರಣೆಗೆ ನೋ ಯೂಸ್. ಏನು ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸ್ತು ಜಿಬಿಎ, ಅದಕ್ಕೆ ಇಲ್ಲಿ ಅದ್ರ ಪರಿಶ್ರಮ ವ್ಯರ್ಥ ಆಗೋಯ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಲಕ್ಷ ಲಕ್ಷ ಖರ್ಚು ಮಾಡಿ ಸರ್ಕಾರ ಏನು ತೆರವು ಕಾರ್ಯಾಚರಣೆ ಮಾಡಿತು ಅದೆಲ್ಲ ವೇಸ್ಟ್ ಆಗೋಯ್ತಾ? ಯಾಕಂದರೆ ಮತ್ತೆ ಈಗ ಫುಟ್ಪಾತ್ ಒತ್ತುವರಿ ಏನಿದೆ ತೆರವು ಕಾರ್ಯ ಏನು ನಡೆಸಿದ್ರು ಮತ್ತೆ ಅದೇ ಜಾಗದಲ್ಲಿ ವ್ಯಾಪಾರಸ್ಥರು ವ್ಯಾಪಾರವನ್ನು ಮಾಡ್ತಿದ್ದಾರೆ. ಎಸ್ಸಿನ ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಮತ್ತೊಂದು ಕಡೆ ಜನರಲ್ಲಿ ಭಯದ ವಾತಾವರಣ ಮೂಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಶ್ರಾವಣ ಮಾಸ ಬಂದಾದ ನಂತರ ಒಂದಾದ ಮೇಲೆ ಒಂದು ಹಬ್ಬಗಳು ಬರ್ತವೆ. ಈ ಸಂದರ್ಭದಲ್ಲಿಯೇ ವ್ಯಾಪಾರ ಆಗುವಂತಹದ್ದು. ಆದ್ರೆ ವ್ಯಾಪಾರ ಮಾಡೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ ಫುಟ್ಪಾತ್ ವ್ಯಾಪಾರಿಗಳದ್ದಾಗಿದೆ. ಈಗ ಆಲ್ರೆಡಿ ಮಲ್ಲೇಶ್ವರದಲ್ಲಿ ಸಾಕಷ್ಟು ಶಾಪ್ಗಳನ್ನ ಫುಟ್ಪಾತ್ ಅನ್ನ ತೆರವು ಮಾಡಿದ್ರು. ಫುಟ್ಪಾತ್ ಮೇಲೆ ವ್ಯಾಪಾರಕ್ಕೆ ಬ್ರೇಕ್ ಅನ್ನ ಹಾಕಿದ್ರು. ಸದ್ಯಕ್ಕೆ ಮತ್ತೆ ವ್ಯಾಪಾರ ಮಾಡೋದಕ್ಕೆ ಇಲ್ಲಿರುವಂತ ಸ್ಥಳೀಯರು ಮುಂದಾಗ್ತಾ ಇರುವಂತದ್ದು. ಇದೀಗ ನಾನು ಮಲ್ಲೇಶ್ವರಂ ಅಲ್ಲಿದ್ದೀನಿ. ಇಲ್ಲಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ವ್ಯಾಪಾರ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಈಗ ಕಳೆದ ಹಿಂದೆ ಏನು ಫುಟ್ಪಾತ್ ಒತ್ತುವರಿಯನ್ನ ಮಾಡಿದ್ರು, ಅದಾದ ಬಳಿಕ ಮತ್ತೆ ವ್ಯಾಪಾರ ಮಾಡೋದಕ್ಕೆ ಒಂದಷ್ಟು ಜನರು ಮುಂದಾಗಿರುವಂತಹದ್ದು. ಒಂದು ಕಡೆ ಹಬ್ಬ ನಡೀತಾ ಇದೆ, ಹಬ್ಬದ ಸಂದರ್ಭದಲ್ಲಿನೇ ವ್ಯಾಪಾರ ಆಗುವಂತಹದ್ದು. ಆದ್ರೆ ಈ ಸಂದರ್ಭದಲ್ಲಿ ಈ ರೀತಿ ಆದ್ರೆ ಸಮಸ್ಯೆಗಳಾಗುತ್ತೆ ಅನ್ನುವಂತಹದ್ದು ಇಲ್ಲಿರುವಂತಹ ವ್ಯಾಪಾರಸ್ಥರು. ಯಾಕಂತಂದ್ರೆ ಅವ್ರ ಜೀವನ ನಡೆಯೋದೇ ಈ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡೋದ್ರಿಂದಾಗಿ ಸದ್ಯಕ್ಕೆ ವ್ಯಾಪಾರ ಮಾಡೋದಕ್ಕೆ ಭಯವಿಲ್ಲದೆ ಮುಂದಾಗ್ತಾ ಇರುವಂತಹದ್ದು ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಫುಟ್ಪಾತ್ ಮೇಲೆ ಮತ್ತೆ ಕೆಲಸವನ್ನ ತಮ್ಮ ಏನು ವ್ಯಾಪಾರ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈ ಹಿಂದೆ ಕೃಷ್ಣ ಬೈರೇಗೌಡರು ಹೇಳಿದ್ರು, ಯಾರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂತಿಲ್ಲ ಅಂತ ಹೇಳಿ ತೆರವನ್ನ ಮಾಡಿದ್ರು. ಆದ್ರೆ ಅದಾದ ಬಳಿಕ ಮತ್ತೆ ಸಹ ಈಗ ಕಂಡು ಬರ್ತಾ ಇರುವಂತದ್ದು ಹಬ್ಬದ ಸಂದರ್ಭದಲ್ಲಿನೇ ಅವರಿಗೆಲ್ಲ ವ್ಯಾಪಾರ ಆಗುವಂತಹದ್ದು. ಆ ನಿಟ್ಟಿನಲ್ಲಿ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಜೀವನ ಹೇಗೆ ನಡಿಬೇಕು ಅನ್ನುವಂತಹ ಪ್ರಶ್ನೆಯೂ ಸಹ ಒಂದೆಡೆ ಇದೆ. ಅದರ ಜೊತೆಗೆ ಬೇರೆ ಬೇರೆ ಕಡೆಗೆ ನಮಗೆ ಜಾಗವನ್ನ ಸಹ ಒದಗಿಸಿ ಕೊಟ್ರೆ ಅವರ ವ್ಯಾಪಾರವು ಆಗುತ್ತೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬಂದಿರುವಂತದ್ದೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಒಂದಷ್ಟು ದಿನ ಕಳೆದ ಬಳಿಕ ಮತ್ತೆ ವ್ಯಾಪಾರ ಮಾಡೋದಕ್ಕೆ ಸದ್ಯಕ್ಕೆ ಮುಂದಾಗಿರುವಂತಹದ್ದು. ಅದಲ್ಲದೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಈ ಶ್ರಾವಣ ಮಾಸ ಆರಂಭ ಆದ್ರೆ ಸಾಕು ಎಲ್ಲ ಹಬ್ಬಗಳು ಸಹ ಶುರುವಾಗುವಂತಹದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಜನರು ಧೈರ್ಯವನ್ನ ಮಾಡಿ ಬಂದಿದ್ದಾರೆ. ಸೊ ಇದನ್ನ ಗಮನಿಸಿರುವಂತಹ ಅಧಿಕಾರಿಗಳು ಮತ್ತೇನಾದ್ರೂ ಕ್ರಮ ತೆಗೆದುಕೊಳ್ತಾರ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಮತ್ತೆ ಏನಾದ್ರು ಅಂದ್ರೆ ತೆರವು ಮಾಡಿರುವಂಥ ಜಾಗದಲ್ಲಿ ಮತ್ತೆ ಕಂಡು ಬರ್ತಾ ಇರೋದ್ರಿಂದಾಗಿ ಇದಕ್ಕೆ ಏನಾದ್ರೂ ಕಠಿಣವಾದ ಕ್ರಮವನ್ನ ಕೈಗೊಳ್ತಾರ ಅಥವಾ ಅವರಿಗೆ ಅಲ್ಟರ್ನೇಟಿವ್ ಆಗಿ ಜಾಗವನ್ನ ಏನಾದ್ರೂ ನಿಗದಿಪಡಿಸ್ಕೊಡ್ತಾರ ಅನ್ನುವಂಥದ್ದನ್ನ ಸದ್ಯಕ್ಕೆ ನಾವು ಕಾದು ನೋಡ್ಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಮಲ್ಲೇಶ್ವರಂನ ಫುಟ್ಪಾತ್ಗಳೇನು ಖಾಲಿ ಆಗಿದ್ವು ಈಗ ಮತ್ತೆ ಭರ್ತಿಯಾಗಿರುವಂಥದ್ದು. ಮತ್ತೆ ಜನರು ಯಥಾವತ್ತಾಗಿ ಮಾರ್ಕೆಟ್ಗೆ ಲಗ್ಗೆ ಇಡ್ತಾ ಇರುವಂತಹದ್ದು, ವ್ಯಾಪಾರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹದ್ದು, ಅದೇ ರೀತಿಯಾಗಿ ಜನರು ಸಹ ಕೊಂಡ್ಕೊಳ್ಳೋದಕ್ಕೆ ಬರ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಯಶೋಗ ನ್ಯೂಸ್, ಬೆಂಗಳೂರು. ಇಷ್ಟವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.